ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಎಲ್ಲೆಲ್ಲಿ ಏನಾಯ್ತು ಅನ್ನೋದನ್ನ ಕೇವಲ 10 ನಿಮಿಷದಲ್ಲಿ ನಿಮಗೆ ತಿಳಿಸ್ತೇವೆ. ಅದೇ ನಿಮಿಷ 10 ಸುದ್ದಿ 50. ಇಟಲಿ ಐಷಾರಾಮಿ ಹಡಗು ದುರಂತದಲ್ಲಿ ಪಾರಾಗಿ ಬಂದ 5 ಮಂದಿ ಕನ್ನಡಿಗರು, ಬೆಂಗಳೂರಿಗೆ ಸುರಕ್ಷಿತವಾಗಿ ಮರಳಿದ ಕನ್ನಡಿಗರು. 30ಕ್ಕೂ ಹೆಚ್ಚು ಮಠಾಧೀಶರಿಂದ ಬಿಎಸ್ವೈ ಭೇಟಿ. ಫೆಬ್ರವರಿ 21ಕ್ಕೆ ಗದಗದಲ್ಲಿ ಕಾರ್ಯಕ್ರಮ. ಯಡಿಯೂರಪ್ಪರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮಠಾಧಿಪತಿಗಳು. ಹಂಪಾಪುರದಲ್ಲಿ 105 ಎಕರೆ ಜಾಗದಲ್ಲಿ ಮನೆಗಳ ನಿರ್ಮಾಣ. ಪದವಿ ಕಾಲೇಜುಗಳಲ್ಲಿ ಕೊಠಡಿ ನಿರ್ಮಾಣಕ್ಕೆ 115 ಕೋಟಿ ಅನುದಾನ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಲವು ತೀರ್ಮಾನ. ಯಡಿಯೂರಪ್ಪ ಬೆಂಬಲಿಗರ ವಿರುದ್ಧ ಸಿಎಂ ಸದಾನಂದಗೌಡ ಗರಂ. ರೇಣುಕಾಚಾರ್ಯ ಮುರುಗೇಶ್ ನಿರಾಣಿ ವಿರುದ್ಧ ಹರಿಹಾಯ್ದ ಸಿಎಂ. ಸಂಪುಟ ಸಭೆಯ ಬಳಿಕ ಸದಾನಂದಗೌಡರು ಸಿಡಿಮಿಡಿ. ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ವಿಚಾರ. ಸರ್ಕಾರದ ಆದೇಶಕ್ಕೆ ತಡೆ ನೀಡಲು ನಕಾರ. ಧಾರವಾಡ ಸಂಚಾರಿ ಪೀಠದ ಆದೇಶ. ವಿಚಾರಣೆ 2 ವಾರ ಮುಂದೂಡಿದ ಕೋರ್ಟ್. ಚೆನ್ನೈನಲ್ಲಿ ನಡೆದ ಮಾತುಕತೆ ಯಶಸ್ವಿ. ಸಾಗಾಣಿಕೆ ದರ ಪರಿಷ್ಕರಣೆಗೆ ತೈಲ ಕಂಪನಿಗಳ ಒಪ್ಪಿಗೆ. ಸುವರ್ಣ ನ್ಯೂಸ್ಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ. ಎಸ್ಎಂ ಕೃಷ್ಣ ಎಚ್ಡಿಕೆ ಭವಿಷ್ಯ ಇಂದು ನಿರ್ಧಾರ. ಲೋಕಾಯುಕ್ತ ಪೊಲೀಸರು ದಾಖಲಿಸಿರುವ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿ ಹೈಕೋರ್ಟ್ನಲ್ಲಿ ಇವತ್ತು ತೀರ್ಪು. 5 ರಾಜ್ಯಗಳ ಚುನಾವಣೆವರೆಗೂ ಕಾಯಲು ಹೈಕಮಾಂಡ್ ಹೇಳಿಲ್ಲ. ನಾನು ವರಿಷ್ಠರಿಗೆ ಯಾವುದೇ ಗಡುವು ನೀಡಿಲ್ಲ. ಸಮಾವೇಶ ನನ್ನ ಶಕ್ತಿ ಪ್ರದರ್ಶನ ಅಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ. ಬಿಬಿಎಂಪಿಯಲ್ಲಿ ಗಾರ್ಬೇಜ್ ಗೋಲ್ಮಾಲ್. ಕಸ ವಿಲೇವಾರಿಯಲ್ಲಿ 100 ಕೋಟಿಗೂ ಅಧಿಕ ಹಣ ಗುಡುಂ. 3 ವರ್ಷವಾದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದ ಪಾಲಿಕೆ ಅಧಿಕಾರಿಗಳು. ಡ್ರಾಪ್ ನೆಪದಲ್ಲಿ ಪ್ರಯಾಣಿಕರನ್ನ ದೋಚುತ್ತಿದ್ದವರ ಬಂಧನ. ಸಿಸಿಬಿ ಪೊಲೀಸರಿಂದ 7 ಖದೀಮರ ಬಂಧನ. ಚಾಲಕರನ್ನ ಕೊಂದು ಕಾರು ಅಪಹರಣ ಮಾಡುತ್ತಿದ್ದ ದರೋಡೆಕೋರರು. ಪ್ರಜಾರಾಜ್ಯಂ ಪಕ್ಷದ ಶಾಸಕರಿಗೆ ಕೊನೆಗೂ ಸಿಕ್ತು ಪ್ರಾಶಸ್ತ್ಯ. 2 ಶಾಸಕರಿಗೆ ಆಂಧ್ರ ವಿಧಾನಸಭೆ ಕ್ಯಾಬಿನೆಟ್ನಲ್ಲಿ ಸ್ಥಾನ. ರಾಮಚಂದ್ರಯ್ಯ, ಗಂಟಾ ಶ್ರೀನಿವಾಸ್ ರಾವ್ಗೆ ಮಂತ್ರಿ ಸ್ಥಾನ. ಟಾಕ್ ಶೋ ನಿರೂಪಕಿ ಓಪ್ರಾ ವಿನ್ಫ್ರೆ ತಾಜ್ ಮಹಲ್ಗೆ ಭೇಟಿ. ಪ್ರೇಮಸೌಧ ನೋಡಿ ಬೆರಗಾದ ಓಪ್ರಾ. ಹಳೇಪುರ ಗ್ರಾಮದ ಗೋಮಾಳದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ. ಊರಿನ ಆರಾಧ್ಯ ದೈವ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆಯೇ ಮಾಯ. ವೇತನ ಪರಿಷ್ಕರಣೆ ಹಾಗೂ ವಿವಿಧ ಸೌಲಭ್ಯಗಳನ್ನು ನೀಡುವಂತೆ ಆಗ್ರಹ. ಬನಹಟ್ಟಿ ಉಪ ಖಜಾನೆ ನೌಕರ ಗೋಪಾಲ್ ಕೊಮ್ಕಲೆ ಕುಟುಂಬ ಸಮೇತನಾಗಿ ಜಿಲ್ಲಾಡಳಿತ ಕಚೇರಿ ಮುಂದೆ 3 ದಿನಗಳಿಂದ ಉಪವಾಸ. ಹೊಳೆನರಸೀಪುರದ ಅತ್ತಿಚೌಡನಹಳ್ಳಿಯಲ್ಲಿ ಭಾನಾಮತಿ ಕಾಟ. ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಬೆಂಕಿ. ಭಯಭೀತರಾದ ಗ್ರಾಮಸ್ಥರು. ಕಾಳಿ ನದಿ ನೀರನ್ನ ಕುಡಿಯಲು ಹಳಿಯಾಳ್ ತಾಲೂಕಿಗೆ ಪೂರೈಸುವಂತೆ ಆಗ್ರಹ. ಶಾಸಕ ಸುನಿಲ್ ಹೆಗಡೆಯಿಂದ ತಾಲೂಕಿನಾದ್ಯಂತ ಪಾದಯಾತ್ರೆ. ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ನಗರ ಘಟಕದ ಉಪಾಧ್ಯಕ್ಷ ಆತ್ಮಹತ್ಯೆ. ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಜಯಪ್ರಕಾಶ್. ಮುಂದಿನ ಶೈಕ್ಷಣಿಕ ವರ್ಷದಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಕೇಂದ್ರ ಪಠ್ಯಕ್ರಮ ಅಳವಡಿಕೆ. ಕನ್ನಡ ಮಾಧ್ಯಮ ಶಾಲಾ ಶಿಕ್ಷಕರಿಗೆ ಬ್ರಿಟಿಷ್ ಕೌನ್ಸಿಲ್ ಶಿಕ್ಷಣ ತರಬೇತಿ. ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ 8 ತಿಂಗಳ ಮಗುವಿಗೆ ತೆರೆದ ಹೃದಯ ಚಿಕಿತ್ಸೆ. ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆ ವೈದ್ಯರ ಸಾಧನೆ. ಮಗುವಿನ ಪೋಷಕರ ಮೊಗದಲ್ಲಿ ಮಂದಹಾಸ. 21 ವರ್ಷದ ಹುಡುಗ, 25 ವರ್ಷದ ಹುಡುಗಿ ಪ್ರೇಮ ಪುರಾಣ. ಪ್ರೇಮಿಗಳ ಮದುವೆಗೆ ಪೋಷಕರ ವಿರೋಧ. ಮಾಧ್ಯಮಗಳ ಮೊರೆಹೋದ ಪ್ರೇಮಿಗಳು. ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆ. ಬಿಜೆಪಿಯಿಂದ ಉಮಾಭಾರತಿ ಸ್ಪರ್ಧೆ ಖಚಿತ. ಬುಂದೇಲ್ಖಂಡ್ ಕ್ಷೇತ್ರದಿಂದ ಸ್ಪರ್ಧೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ಹೇಳಿಕೆ. ಜಾನ್ ಅಬ್ರಾಮ್ ಪ್ರಿಯಾ ವಿವಾಹ. ಅಮೆರಿಕದಲ್ಲಿ ಮದುವೆಯ ಬಂದ. ಬಿಪಾಶೆಗೆ ಬೈ ಬೈ, ಪ್ರಿಯಾಗೆ ಹಾಯ್ ಹಾಯ್. ಹೆಂಗಳೆಯರಿಗೆ ಶಾಕ್. ಭೋಪಾಲ್ ಕಾರ್ಮಿಕ ಕಲ್ಯಾಣ ಇಲಾಖೆ ಇನ್ಸ್ಪೆಕ್ಟರ್ ಬಸವರಾಜ್ ಶರ್ಮಾ ಮನೆ ಮೇಲೆ ಲೋಕಾಯುಕ್ತ ದಾಳಿ. ದಾಳಿ ವೇಳೆ ಪತ್ತೆಯಾಯಿತು ಭಾರೀ ಆಸ್ತಿ. 16,000 ಸಂಬಳ ಪಡೆಯುತ್ತಿದ್ದವನ ಬಳಿ ಬರೋಬ್ಬರಿ 9 ಕೋಟಿ. ಬೆಂಗಳೂರು ಹೊರವಲಯದ ಬಿಡದಿ ಬಳಿ ಕಟಾರಿ ವೀರ ಸುರಸುಂದರಾಂಗಿಣಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ. ಮುನಿರತ್ನ ನಿರ್ಮಾಣದಲ್ಲಿ ಅಂಬರೀಶ್, ಉಪೇಂದ್ರ, ರಮ್ಯಾ ಆಕ್ಟಿಂಗ್ ಭರ್ಜರಿ. ವಿಶೇಷ ಪಾತ್ರದಲ್ಲಿ ಮುತ್ತಪ್ಪ ರೈ. ಮೈಸೂರಲ್ಲಿ ಮುಂದುವರೆದ ಫುಟ್ಪಾತ್ ತೆರವು ಕಾರ್ಯಾಚರಣೆ. ದೇವರಾಜ ಅರಸು ರಸ್ತೆಯಲ್ಲಿದ್ದ ಮಸೀದಿ ತೆರವು. ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲೆಲ್ಲೂ ಖಾಕಿ ಕಣ್ಗಾವಲು. ಅವಧಿ ಮುಗಿದರೂ ಕಟಾವು ಆಗದ ಕಬ್ಬು. ಸಂಕಷ್ಟದಲ್ಲಿ ಕೊಪ್ಪಳ ಜಿಲ್ಲೆಯ ರೈತರು. ಸಿರಗುಪ್ಪ ಸಕ್ಕರೆ ಕಾರ್ಖಾನೆಯ ನಿರ್ಲಕ್ಷ್ಯಕ್ಕೆ ಕಬ್ಬು ಬೆಳೆಗಾರರ ಆಕ್ರೋಶ. ಸೀಮೆಎಣ್ಣೆ ಮಿಶ್ರಿತ ಪೆಟ್ರೋಲ್ ಬ್ಯಾಂಕ್. ಚಿತ್ರದುರ್ಗ ನಗರದ ತಿಪ್ಪಾರೆಡ್ಡಿ ಬಡಾವಣೆಯಲ್ಲಿರುವ ಸರ್ಕಾರಿ ಪೆಟ್ರೋಲ್ ಬ್ಯಾಂಕ್ನಿಂದ ಮೋಸ. ರೊಚ್ಚಿಗೆದ್ದ ವಾಹನ ಸವಾರರಿಂದ ಪ್ರತಿಭಟನೆ.
ಎಲ್ಲಿ ನೋಡಿದರಲ್ಲಿ ತಾಂಡವಾಡುತ್ತಿದೆ ಭ್ರಷ್ಟಾಚಾರ. ಅಧಿಕಾರಿಗಳ ಭ್ರಷ್ಟತೆ ಕಂಡು ರಾಜೀನಾಮೆ ನೀಡಿದ ಕುಷ್ಟಗಿ ಪುರಸಭೆ ಅಧ್ಯಕ್ಷೆ ಮೊದಾನ್ ಬಿ ಜಂಗ್ಲಿ ಸಾಬ್. ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಸಲ್ಲಿಕೆ. 8 ವಿದ್ಯಾರ್ಥಿಗಳಿಗೆ 7 ಮಂದಿ ಉಪನ್ಯಾಸಕರು. ಬಿಎಸ್ಸಿ ಬಿಕಾಂ ವಿಭಾಗಕ್ಕೆ ಸೇರೋರೇ ಇಲ್ಲ. ಇದು ಧಾರವಾಡ ಸರ್ಕಾರಿ ಕಾಲೇಜಿನ ಅವಾಂತರ. ಬಾಂಬೆ ಹೈಕೋರ್ಟ್ನಿಂದ ಅನುಮತಿ ಹಿನ್ನೆಲೆ ಪಾಕಿಸ್ತಾನದ ನ್ಯಾಯಾಂಗ ಆಯೋಗದಿಂದ ಮುಂಬೈ ದಾಳಿಕೋರ ಕಸಬ್ ವಿಚಾರಣೆ. ಫೆಬ್ರವರಿ 3ಕ್ಕೆ ಮುಂಬೈಗೆ ಆಗಮಿಸಲಿರುವ ಪಾಕಿಸ್ತಾನದ ಆಯೋಗ. ಚಾಮರಾಜನಗರ ಜಿಲ್ಲೆಯ ಲಿಂಗಾಪುರದಲ್ಲಿ ಕಾಡಾನೆ ದಾಳಿ. ಅಪಾರ ಪ್ರಮಾಣದ ಕಬ್ಬು, ಟೊಮ್ಯಾಟೊ ಮತ್ತು ರಾಗಿ ಬೆಳೆ ನಾಶ. ಸ್ಥಳಕ್ಕೆ ಬಾರದ ಅರಣ್ಯಾಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಕುಮಟಾ ರೈಲ್ವೆ ನಿಲ್ದಾಣ ಬಳಿ ಯುವಕನ ಶವ ಪತ್ತೆ. ಕೊಲೆ ಮಾಡಿ ಶವ ಎಸೆದಿರುವ ಶಂಕೆ. ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಪಾಕ್ ಪ್ರಧಾನಿ ಯೂಸುಫ್ ರಾಜಾ ಗಿಲಾನಿ ಮೇಲೆ ನ್ಯಾಯಾಂಗ ನಿಂದನೆ ತೂಗುಗತ್ತಿ. ಸುಪ್ರೀಂ ಕೋರ್ಟ್ಗೆ ಹಾಜರಾದ ಗಿಲಾನಿ ವಿಚಾರಣೆ ಫೆಬ್ರವರಿ 1ಕ್ಕೆ ಮುಂದೂಡಿಕೆ. ಬಹುಕೋಟಿ ಕಾಮನ್ವೆಲ್ತ್ ಗೇಮ್ಸ್ ಹಗರಣ. ಸುರೇಶ್ ಕಲ್ಮಾಡಿಗೆ ಜಾಮೀನು ನೀಡಿದ ದೆಹಲಿ ಹೈಕೋರ್ಟ್. ಅಂತ್ಯವಾಯಿತು 6 ತಿಂಗಳ ತಿಹಾರ್ ಜೈಲುವಾಸ. ಹಾವೇರಿಯಲ್ಲಿ 3 ದಿನಗಳ ಕಾಲ ರಾಜ್ಯ ಮಟ್ಟದ ಕೃಷಿ ಮೇಳ. ಮೆರವಣಿಗೆಗೆ ಚಾಲನೆ ನೀಡಿದ ವೀರೇಂದ್ರ ಹೆಗ್ಗಡೆ. ಅದ್ದೂರಿ ಮೆರವಣಿಗೆಗೆ ಜನಪದ ಕಲಾ ತಂಡಗಳ ಮೆರುಗು. ತುಮಕೂರಿನಲ್ಲಿ ಬಿಜೆಪಿ ಸಮಾವೇಶ. ಅನಿವಾರ್ಯ ಕಾರ್ಯಗಳಿಂದಾಗಿ ನಾನು ಭಾಗವಹಿಸುತ್ತಿಲ್ಲ. ಇದಕ್ಕೆ ರಾಜಕೀಯ ಬಣ್ಣ ಬೇಡ. ಸಿಎಂ ಸದಾನಂದಗೌಡ ಹೇಳಿಕೆ. ಮತ್ತೊಂದು ಹಗರಣದಲ್ಲಿ ಬಿಬಿಎಂಪಿ. ಕಸ ವಿಲೇವಾರಿಯ 100 ಕೋಟಿ ಗುಳುಂ. ಕಪ್ಪು ಪಟ್ಟಿಯಲ್ಲಿದ್ದರೂ ಈಗಲೂ ಕಸ ವಿಲೇವಾರಿ ಮಾಡುತ್ತಿರುವ ಗುತ್ತಿಗೆದಾರರು. ಜಮ್ಮು ಕಾಶ್ಮೀರದಲ್ಲಿ ತೀವ್ರಗೊಂಡ ಹಿಮಪಾತ. ಹಲವೆಡೆ ರಸ್ತೆ ಸಂಚಾರ ಅಸ್ತವ್ಯಸ್ತ. ಜಮ್ಮು ಮತ್ತು ಶ್ರೀನಗರ ಹೆದ್ದಾರಿ ಬಂದ್. ಜಮ್ಮುವಿನಲ್ಲೇ ಸಿಲುಕಿರುವ ಸಾವಿರಾರು ಪ್ರವಾಸಿಗರು. ವಕೀಲ ಪೊಲೀಸರ ಜಟಾಪಟಿ ವಿಚಾರ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಮೂಲಕ ಕ್ರಮ. ಬೆಂಗಳೂರಿನಲ್ಲಿ ಸಿಎಂ ಸದಾನಂದಗೌಡ ಹೇಳಿಕೆ. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಯೋಜನೆ ಅಕ್ರಮ. ಉತ್ತರ ಪ್ರದೇಶ ದೆಹಲಿಯ ಅಧಿಕಾರಿಗಳ ಮನೆ ಮೇಲೆ ಸಿಬಿಐ ದಾಳಿ. ದಾಖಲೆ ಪರಿಶೀಲನೆ. ಮತ್ತಷ್ಟು ಕೇಸ್ ದಾಖಲು. ಅವಕಾಶ ಸಿಕ್ಕಿದರೆ ಮತ್ತೆ ಸಿಎಂ ಆಗುವೆ. 3 ವರ್ಷ ಸರ್ಕಸ್ ಮಾಡಿ ಅಧಿಕಾರ ಮಾಡಿರುವೆ. ನನ್ನ ಪಕ್ಷದವರು ಸಹ ಕಾಲಿಡದಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಆರೋಪ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ. ಉತ್ತರ ಪ್ರದೇಶದಲ್ಲಿ ಉಮಾಭಾರತಿ ಸ್ಪರ್ಧೆಗೆ ರಾಹುಲ್ ಕಿಡೆ. ಜನ ಕಷ್ಟದಲ್ಲಿದ್ದಾಗ ಉಮಾಭಾರತಿ ಎಲ್ಲಿದ್ರು? ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ. ಪರಿಶಿಷ್ಟ ಪಂಗಡಕ್ಕೆ 7.5 ಮೀಸಲಾತಿಗೆ ಆಗ್ರಹ. ದಾವಣಗೆರೆಯಲ್ಲಿ ಎಲ್ಜಿ ಹಾವನೂರು ಮೀಸಲಾತಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಗೆ ಆಗ್ರಹ. ಆಂಧ್ರದಾದ್ಯಂತ ಬಿಜೆಪಿಯಿಂದ ರಥಯಾತ್ರೆ. ಆಂಧ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಕಿಶನ್ ರೆಡ್ಡಿ ಚಾಲನೆ. ಸ್ಟ್ಯಾಂಡ್ ಒಂದಕ್ಕೆ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ಹೆಸರು. ಸಿಡ್ನಿ ಕ್ರಿಕೆಟ್ ಮಂಡಳಿಯ ನಿರ್ಧಾರ. ಭಾರತದ ವಿರುದ್ಧ ಭರ್ಜರಿ ಶತಕ ಸಿಡಿಸಿದ್ದ ವಾರ್ನರ್ಗೆ ಗೌರವ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ. ಪುರುಷರ ಸಿಂಗಲ್ಸ್ನಲ್ಲಿ 3ನೇ ಸುತ್ತು ಪ್ರವೇಶಿಸಿದ ನೊವಾಕ್ ಜೋಕೋವಿಕ್. ಮಹಿಳಾ ಸಿಂಗಲ್ಸ್ನಲ್ಲಿ 3ನೇ ಸುತ್ತು ಪ್ರವೇಶಿಸಿದ ಪೆಟ್ರಾ ಕ್ವಿಟೋವಾ. ಆಸ್ಟ್ರೇಲಿಯಾ ವಿರುದ್ಧದ 4ನೇ ಟೆಸ್ಟ್. ಅಡಿಲೇಡ್ನಲ್ಲಿ ಭಾರತ ತಂಡ. ಉಳಿದವರು ಶಾಪಿಂಗ್ ಮಾಡಿದ್ರೆ ನೆಟ್ಸ್ ಪ್ರಾಕ್ಟೀಸ್ ಮೊರೆ ಹೋದ ವಿವಿಎಸ್ ಲಕ್ಷ್ಮಣ್. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ. ಕಾವೇರಿದ ಚುನಾವಣಾ ಪ್ರಚಾರ. ಪಂಜಾಬ್ನ ಕಪೂರ್ತಲಾದಲ್ಲಿ ಬೃಹತ್ ರ್ಯಾಲಿ ಉದ್ದೇಶಿಸಿ ಸೋನಿಯಾ ಗಾಂಧಿ ಭಾಷಣ. ಮೆಷಿನ್ನಲ್ಲಿ ತಲೆ ಸಿಲುಕಿ ವ್ಯಕ್ತಿ ಸಾವು. ಹುಬ್ಬಳ್ಳಿಯ ಬಂಕಾಪುರ ಚೌಕ್ನಲ್ಲಿರೋ ಆನಂದ್ ಜಿನ್ನಿಂಗ್ ಫ್ಯಾಕ್ಟರಿಯಲ್ಲಿ ದುರ್ಘಟನೆ. ಕಸಬಾಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಿಲಿಕಾನ್ ಸಿಟಿಯಲ್ಲಿ ಅಂತಾರಾಷ್ಟ್ರೀಯ ಯಂತ್ರೋಪಕರಣಗಳ ಪ್ರದರ್ಶನ. 23 ರಾಷ್ಟ್ರಗಳ ಉಪಕರಣಗಳ ಅನಾವರಣ. ಆಸಕ್ತರ ಮನಸೆಳೆದ ಅತ್ಯಾಧುನಿಕ ಉಪಕರಣಗಳು.